TV9 ಒಂದು ಭ್ರಷ್ಟಾಚಾರ ಈ ಪರಿಹಾರದ ರೂಪದಲ್ಲಿ ಅಥವಾ ಈ ಮಳೆಗಾಲ ಬಹಳ ಆಗ್ತಾ ಇರುವಂತ ಅತಿವೃಷ್ಟಿ ರೂಪದಲ್ಲಿ ಅಧಿಕಾರಿಗಳು ಹೇಗೆ ಮಾಡ್ತಾ ಇದ್ದಾರೆ ಒಂದು ಭ್ರಷ್ಟಾಚಾರವನ್ನ ಅನ್ನುವಂಥದ್ದನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅದು ಈ ಕಾಳಜಿ ಕೇಂದ್ರದ ವಿಚಾರವಾಗಿ ಎಂತ ಹೊಲಸು ಅಧಿಕಾರಿಗಳಿದ್ದಾರೆ, ಹಣ ಎಲ್ಲೆಲ್ಲಿ ತಿನ್ನೋದಕ್ಕೆ ಇವರು ಹೊಂಚಾಕಿರ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿತ್ತು. ಮಳೆ ಬಂದು ಬಹಳ ಮಂದಿ ಸಂಕಷ್ಟದಲ್ಲಿದ್ದಾರೆ, ಅಂತವ್ರ ಅನುಕೂಲಕ್ಕಾಗಿ ಕಾಳಜಿ ಕೇಂದ್ರವನ್ನ ತೆರಿಬೇಕಾಗುತ್ತೆ. ಆದ್ರೆ ಇಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯದೆ ಕಾಳಜಿ ಕೇಂದ್ರ ತೆರೆದಿದ್ದೀವಿ ಅಂತೇಳಿ ಸುಳ್ಳು ದಾಖಲೆ ಕೊಟ್ಟು ಹಣ ಹೊಡಿತಾ ಇದ್ರು. ಇವ್ರುಗಳು ಹೇಗಂತ ಅಂದ್ರೆ ಹೆಣದ ಮೇಲೂ ಹಣ ಮಾಡುವಂತ ಅಧಿಕಾರಿಗಳು ಇವರು. ಈ ವಿಚಾರವನ್ನ TV9 ಬಿಚ್ಚಿಟ್ಟಿತ್ತು. ಈಗ ಸಿಎಂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಓಡಾಡ್ತಾ ಇದ್ರಿ, ಆದ್ರೆ ಕಾಳಜಿ ಕೇಂದ್ರದ ಹೆಸರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರಿಗಳು ರೊಕ್ಕ ಲೂಟಿ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ ಸರ್. ಕಾಳಜಿ ಕೇಂದ್ರದ ಹೆಸರಿಗೆ ಮಾತ್ರ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ? ದಾಖಲೆ ಇದಾವೆ ಅಲ್ಲ, ಕೊಡು, ಸ್ವಲ್ಪ ಕ್ರಮ ತಗೊಳ್ಳೋಣ ಅವ್ರ ಮೇಲೆ. ಕೊಡು ತಮ್ಮ, ನೀನು ಸಹಾಯ ಮಾಡು. ಯಾರ್ಯಾರು ಆ ಥರ ಮಾಡಿದ್ರೆ ದಾಖಲಾತಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಜನರಿಗೆ ಇಟ್ಟಿದೀವಿ ಅಂತ ಹೇಳಿ ದಾಖಲೆ ಸಿ ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಎಗ್ನೆಸ್ಟ್ ದಿ ಎರಡು ಪೀಪಲ್ ಆರ್ ಕರಪ್ಟ್ ಪೀಪಲ್. ಪ್ಲೀಸ್ ಗಿವ್ ಅಸ್ ಅವ್ರ ಹೆಸರು ದಾಖಲಾತಿ ಎಲ್ಲ ಕೊಡು.